bhutai. Karena ya nih itu malah hukum dah, ada itu ya dia. Anda, welcome to channel Sagar Ilse. Ena mugar Parvati. Parvati hoಗಿ ಎಂತ ಆಗ್ತದೆ ಅಂತ. ಬಾ ಬಾ ನಾವು ನೋಡಿ ಅಲ್ಲಿ ವೆಲ್ಕಮ್ ಟು ಚಾನಲ್ ಸಾಗರ್ ಇಲ್ಸ್. ನಾನು ನಿಮ್ಮ ಸಾಗರ್. ನಾನು ಇವತ್ತು ಫಿಶಿಂಗ್ ಹೋಗ್ತಿದ್ದೇನೆ ಇಲ್ಲಿ ಯರ್ಮಾಳಲ್ಲಿ. ಸುಮಾರು ದಿವಸ ಆಯ್ತು ಫಿಶಿಂಗ್ ಹೋಗೋದೆ. ಹೋಗಿ ಬರೋಣ, ಫಿಶ್ ಸಿಗ್ತಾ ಅಂತ ನೋಡೋಣ ಬನ್ನಿ. ಏನ ಮೀನು ಏನು ಯೂಟ್ಯೂಬ್ ಬರ್ಬಾರ್ದು, ಸತ್ಯ ಅಲ್ಲ ಸುಳ್ಳತ್ತು. ಪನ್ಲೆ ಪನ್ಲೆ ನೀನು ಕಲ್ಲೂರು ಭೂತಾಯಿ. ಕಲ್ಲೂರು ಭೂತಾಯಿ ಇವರ ಏನ ಪುದರೇನೆ ena mugar Parvati. ಪಾರ್ವತಿ YouTube ಬರ್ಬುನ ಅಂಗಲ ಜೋಕುನ ಒಂದು ಎಟ್ಲ ಬರ್ಬು ನೀನು ತಂತರ ಮೀನು ಇಜ್ಜಿ ಕೋಡೆ ಒಂದು ಬಟಾಟೆ ಪಕ್ಕ ಮಂಗೆ ಬೈದಿನ ಯಾವೇನೆ ತಿಂತೀನಿ ನೂರು ರೂಪಾಯಿ ಕಲ್ಲೂರಿಗೆ ತಂದು ಮುಚ್ಚಿ ಮುಚ್ಚಿ ಏನ್ ಮಾಡಿದ ಹೆಂಗ 100 ರೂಪಾಯಿ ನಾವು ಮೊರನೆ ಆಯಿಸಿದ ಅವನು ಫ್ರೆಶ್ ಆಯ್ತದಲ್ಲ. ರಸ ಕಮ್ಮಿ ಆಗ್ತದೆ. ಶೋಕ ಆತಂಡೆ ಶೋಕ ತಿನ್ನರದ ಆಲಜ್ಜಿನ ಮಂದೆ ಅವು ಪಿರಿ ಅವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಈಚೆ ಬರುವಾಗ. ಅವ್ರು ಕರೆಕ್ಟ್ ನಾನು ಬರುವಾಗಲೂ ಅವರು ಕ್ರಾಸ್ ಆಗೋದಕ್ಕೂ ಸರಿ ಆಯಿತು. ನಾವೀಗ ಯರ್ಮಾಳ್ ಬೀಚ್ಗೆ ಹೋಗುವಂತ ಬಂದದ್ದು. ಯರ್ಮಾಳ್ ಬೀಚ್ಗೆ ಹೋಗ್ಲಿಲ್ಲ, ಸೀದಾ ಉಚ್ಚಿಲ ಬೀಚಿಗೆ ಬಂದ್ವಿ. ನೋಡುವ ಈಗ ಎಂತ ಆಗ್ತದಂತ, ಎಲ್ಲಿ ಇಳಿಲಿಕ್ಕೆ ಆಗ್ತದಂತ ನೋಡೋಣ. ಅಲ್ಲಿ ಇಳಿಯೋಣ, ಇಲ್ಲಿ ಹಾಕೋಣ. ಬಿಸಿಲುಂಟು ಮಾರಿ ಇವತ್ತು. ಬಿಸಿಲಿಲ್ಲ ಅಂತ ಹೇಳಿಸಿದ್ದು, ಬಿಸಿಲುಂಟು. ನಾವು ನೋಡಿ ಅಲ್ಲಿ ಹೋಗುವ ಈಗ. ಅಲ್ಲಿ ಸ್ವಲ್ಪ ಇದೊಂದು ಹೊಯ್ಗೆ ಉಂಟು, ಅಲ್ಲಿ ಹೋಗುವ. ಅಲ್ಲಿ ಹಾಕ್ಬೋದು ಆಳುವ, ಅಲ್ಲಿ ಆಗೋದಿಲ್ಲ. ಸ್ವಲ್ಪ ಮುಂದೆ ಹೋಗೋಣ, ಕಾಪು ನಂತರ ಹೋಗೋಣ. ಅಲ್ಲಿ ಹೋಗಿ ಹಾಕುವ, ಇಲ್ಲೆಲ್ಲ ಆಗೋದಿಲ್ಲ. ಈಗೆಲ್ಲ ನೀರುಂಟಲ್ಲ, ನಮ್ಮ ಹತ್ರ ಸ್ಟಿಕ್ ಇಲ್ಲಲ್ಲ, ಅದ್ರ ಮೇಲೆ ಅದರಲ್ಲಿ ಹಾಕೋದಲ್ಲ ನಾವು ಥ್ರೆಡ್ ಯೂಸ್ ಮಾಡಿ ಹಾಕೋದಲ್ಲ.
ಫಿಶಿಂಗ್ ಥ್ರೆಡ್. ಹಾಗಾಗಿ ಜಾಗನೇ ನೋಡಬೇಕು. ಇದು ಇಲ್ಲಿ ಆಗುದಿಲ್ಲ, ಕಷ್ಟ ಆಗ್ತದೆ. ನೋಡೋಣ, ಹೋಗೋಣ. ಇದು ನೋಡಿ, ನಿಮಗೆ ಬೀಚ್ ಸೈಡ್ ಅದು ಒಳ್ಳೆ ವ್ಯೂ ತೋರಿಸ್ತೇನೆ ನೋಡಿ. ಇಲ್ಲೇ ಹೋಗೋಣ, ಇಲ್ಲೇ ಹೋಗಿ ಹಿಡಿಯುವ. ನೋಡ, ಸ್ವಲ್ಪ ಮುಂದೆ ಹೋಗೋಣ, ಇಲ್ಲಿ ಬೇಡ. ಫಿಶಿಂಗ್ ಸ್ಟಿಕ್, ನೋಡು ಇದು ಪ್ಲೇಸ್ ಹೇಗುಂಟಂತ. ಎಲ್ಲಿ ಉಂಟು ನೋಡಿ ಮಾತ್ರ. ಅಷ್ಟು ಎಲ್ಲಿ ಗಂಡು ಎಷ್ಟು ಹೊತ್ತು ಹೀಗಿರ್ತಂತ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ. ಇಲ್ಲಿ ಹಾಕ್ಬೋದು. ಇಲ್ಲಿ ಹಾಕುವ, ಮತ್ತೆ ಬೇಕಾದ್ರೆ ಮತ್ತೆ ಸ್ವಲ್ಪ ದೂರ ರೈಡ್ ಹೋಗುವ.
ಬಿಸಿಲಾದ್ರೆ ಬಿಸಿಲು ಅಮ್ಮ. ಈಗ ಮೊಬೈಲನ್ನು ಫಸ್ಟಿಗೆ ತೆಗಿಯುವ. ಮೊಬೈಲನ್ನು ಫಸ್ಟಿಗೆ ತೆಗೆದು ನೀವು ನೋಡಿ ಹೇಗುಂಟು. ಈಗ ಫಿಶಿಂಗ್ ಮಾಡೋಣ. ಲಾಸ್ಟ್ ಟೈಮ್ ಹಾಗೆ ಲಾಸ್ಟ್ 2 ವಿಡಿಯೋ ಹಾಕಿದ್ದೇನೆ ಫಿಶಿಂಗದ್ದು. ಹಾಗೆ ಇವತ್ತು ಅಷ್ಟೇ ಅದನ್ನೇ ಅದೇ ಐಟಮ್ ತಂದದ್ದು. ಮಾತ್ರ ಇವತ್ತು ಮಾತ್ರ ಮೀನಿಲ್ಲ. ಈಗಂದರೆ ಬೋಟ್ ಬಿಡೋದಿಲ್ಲ ಅಲ್ಲ, ಈಗ ಮಳೆಗಾಲ ಅಲ್ಲ, ಬೋಟ್ ಬಿಡೋದಿಲ್ಲ ಮೊಗವೀಡ್ಸಿಗೆ. ಹಾಗಾಗಿ ನಾನೀಗ ಏನು ಮಾಡಿದ್ದೇನೆ, ಚಿಕನದ್ದು ವೇಟ್ಸ್ ಇರ್ತಲ್ಲ ಅದನ್ನು ತಂದಿದ್ದೇನೆ. ಅಂದರೆ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ. ಅದನ್ನೇ ನಾವೀಗ ಹುಕ್ಸಿಗೆ ಹಾಕಿ ಅದರಲ್ಲಿ ಫಿಶಿಂಗ್ ಮಾಡೋಣ. ನೋಡೋಣ ಬನ್ನಿ ಹೇಗಾಗ್ತಂತ ನೋಡಿ. ಇದೆಲ್ಲ ಹಿಡಿಯೋಣ. ಅಂತ ನೋಡಿ ಇದರದ್ದು ವೇಸ್ಟ್ ನಾನು ಇದು ಕಟ್ಟಿಟ್ಟದ್ದು ಏನಾಗಿದೆ ಅಂತ ಹೇಳಿದರೆ ಅದು ಗಟ್ಟಿಯಾಗಿದೆ. ಇದೀಗ ಬಿಡಿಸ್ಬೇಕು. ಗಟ್ಟಿಯಾಗಿದೆ, ಸ್ವಲ್ಪ ಹೀಟ್ ಆದರೆ ಸರಿ ಆಗ್ತದೆ. ಬಿಡಿಸ್ಬೇಕು, ಒಳಗಿಂದ ಸೆಟ್ಲ್ ಆಗಿದೆ. ವೇಸ್ಟ್ ಅಂತ ಎಲ್ಲ ಫ್ರೆಶ್ ತೊಳೆದದ್ದು, ನಾವು ತೊಳೆದು ತಂದದ್ದು. ಅಂದರೆ ವೇಸ್ಟ್ ಅಂತ ಹೇಳಿ ಅದನ್ನು ವೇಸ್ಟ್ ಅಂತ ತಂದದಲ್ಲ, ಹಾಗೆ ಅದನ್ನು ಕ್ಲೀನ್ ಮಾಡಿ ಎಲ್ಲ ತಂದದ್ದು. ಅಂದರೆ ನಾ ಅದನ್ನು ಹುಗ್ಸಿ ಹಾಕ್ಬೇಕಲ್ಲ, ನನ್ನ ಕೈಯಲ್ಲೆಲ್ಲ ಆಗ್ತಲ್ಲ, ಅದಕ್ಕೋಸ್ಕರ. ನನೀಗ ಇದು ಗಟ್ಟಿಯಾಗಿದೆಲ್ಲ ಮಾರೆ, ಗಟ್ಟಿಯಾಗಿದೆ. ನೀರು ಹಾಕ್ಬೇಕು ಸ್ವಲ್ಪ. ಬಾ ಬಾ. ಇವತ್ತು ಫಿಶ್ ಅಂತ ಸಿಗಲಿಲ್ಲ, ನೆಕ್ಸ್ಟ್ ನೋಡುವ. ಇಜ್ಜಿ ದಾಲ ಕೊಡಸು ಅಂದ್ ದಪ್ಪ ಆತು ನಾವು ನೀರು ಇದನ್ನ ತಿಕ್ಕುದು ತಯಾಡೆ ಪುರ. ಗಾಲ ಇಜ್ಜಿ ಉಂಟು. ಇದನ್ನ ತಯಾಡೆ ಪುರ ತಿಕ್ಕು ಪೊಕ್ಕ ಟೈಮ್ ವೇಸ್ಟ್ ಆಂಡ್ ಇದು ತಯಾಡೆ ಪುರ ತಿಕ್ಕು ಇತ್ತು. ಅವಾರ ಬೊಕ್ಕ ಹೋಗ್ತೀನಿ ಆರ್ನ ಏನು ಈತಿತ್ತು ಮಲ್ಲ ಹುಕ್ಕೊಂಡು ಅವು ಹೊಡೀತಿಕ್ಕು ಏತಿ ಅಂದ ಎಂಕಿದ ಒಟ್ಟು ತಯಾಡೆ ಮಾರ ತೆಗೆದೀನಿ ಮಲ್ಲ ಸೈಜು ಸಿಗುತ್ತೆ ಏನು ಎರ್ಮಲ್. ಹಾಂ ಆತ ಅಲ್ಪ ಅಲ್ಪ ಇಜ್ಜಿ ಸ್ಪಾಟ್ ಅವು ಕರೆಕ್ಟ್ ಇಜ್ಜಿ ತಿಕ್ಕು ನಂದು ಮೂಲ ಅವಳು ಮೀನು ಉನ್ಮಲ್ಪ ಇರ್ತಾವೆ ವಾಡ ಮಿತ್ತರ್ಕೊಂಡತೆ ಅಂಚ ಪೂರ ಅಲ್ಪ ಪೂರ ಬರ್ತದೆ. ಹಾಂ ತಿಕ್ಕಂಡ ಯಾನವೇ ಪಾಡಿ ಅವು ಕಿರಾಕು ಗಾಳ ಉಂಟು ಅನ್ನಂದ ನೀರು. ಹಾಂ ಬರ್ಬೇಕು.
ಚಡ್ಡಿ ಹೊಟ್ಟೆ ಹಾಕ್ಬಾರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಫಿಶ್ ಸಿಗ್ಲಿಲ್ಲ. ಇನ್ನು ನೆಕ್ಸ್ಟ್ ಫಿಶಿಂಗಲ್ಲಿ ನೋಡೋಣ ಸಿಗ್ತಾ ಅಂತ. ಇವತ್ತಂದರೆ ಸಮುದ್ರದ ನೀರು ಸ್ವಲ್ಪ ದಪ್ಪ ಇತ್ತು, ಅದು ಮತ್ತೆ ಆಚೆಯವರೆಲ್ಲ ಹೇಳಿದರು ಇವತ್ತು ಫಿಶಿಂಗಿಗೆ ಸರಿ ಕರೆಕ್ಟ್ ಇಲ್ಲ ಇದು ನೀರಂತ, ಸ್ವಲ್ಪ ದಪ್ಪ ಆಗಿದೆ ಅಂತ. ಅಂದರೆ ಗಾಳ ಹಾಕಿದ್ದು ಅದು ನಿಲ್ತಾ ಇಲ್ಲ ಅಲ್ಲಿ. ಹಾಗಾಗಿ ನೆಕ್ಸ್ಟ್ ಫಿಶಿಂಗಲ್ಲಿ ನೋಡೋಣ. ನೆಕ್ಸ್ಟ್ ಫಿಶಿಂಗಲ್ಲಿ ಮೀನು ಸಿಗ್ತಂತ ನೋಡೋಣ. ಅಲ್ಲಿಯವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಬೆಲ್ ಐಕನ್ ಒತ್ತಿ. ಬಾಯ್.